ನಮಸ್ಕಾರ. ನುಡಿಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಕಟ್ಟಬೇಕು ಕರುಣೆಯ ಗೋಡೆ. ನಾವು ಹಂಪಿಗೆ ಹೋಗ್ತೀವಿ. ಅಲ್ಲಿ ಕಲ್ಲಿನಿಂದ ಸಂಗೀತ ಹೊರಡಿಸುವ ಮಂಟಪವನ್ನು ಮಾಡಿದ್ದಾರೆ. ಕಲ್ಲಿನ ರಥ ಮಾಡಿದ್ದಾರೆ. ನಮ್ಮ ಕೆಲಸ ಏನು? ಅವುಗಳನ್ನು ನೋಡಿ ಸಂತೋಷ ಪಡೋದು ಅಷ್ಟೇ. ಯಾಕೆಂದರೆ ನಮಗೆ ಕಲ್ಲಿನ ರಥ ಮಾಡಲು ಆಗಲ್ಲ, ಸಂಗೀತದ ಮಂಟಪ ನಿರ್ಮಿಸಲೂ ಆಗುವುದಿಲ್ಲ. ನಾವು ಅಲ್ಲಿಗೆ ಹೋಗಿದ್ದು ಯಾತ್ರಿಕರಾಗಿ ಎನ್ನುವುದು ನಮಗೆ ನೆನಪಿರಬೇಕು. ಆದರೆ ನಾವು ಏನು ಮಾಡುತ್ತೇವೆ? ಅಲ್ಲಿನ ಕಲ್ಲಿನ ಮೇಲೆ ನಮ್ಮ ಹೆಸರು ಬರೆದು ಬರ್ತೀವಿ, ಚಿತ್ರ ಬಿಡಿಸುತ್ತೀವಿ. ಅದಕ್ಕೆ ಆ ಕಲ್ಲು ಹೇಳುತ್ತದೆ, ನಮ್ಮನ್ನು ಕೆತ್ತಿದ ಶಿಲ್ಪಿಯೇ ತನ್ನ ಹೆಸರು ಬರೆದುಕೊಂಡಿಲ್ಲ, ನೀವು ಬರೀತಿದ್ದೀರಲ್ಲ, ನೀವು ಹಂಪಿಯಲ್ಲಿ ಇರೋಕ್ಕೆ ಯೋಗ್ಯರಲ್ಲ, ನಿಮ್ಮ ಕೊಂಪೆಯಲ್ಲಿಯೇ ಇರಲು ಯೋಗ್ಯರು ಎಂದು. ಹಂಪಿ ಇರೋದು ಕೆಡಿಸೋದಕ್ಕಲ್ಲ, ನೋಡಿ ಸಂತೋಷ ಪಡೋದಕ್ಕೆ. ಅದನ್ನು ಅರಿಯಬೇಕು ಮನುಷ್ಯ. ಹಾಗೆಯೇ ಈ ಜಗತ್ತು ಎನ್ನುವುದು ಒಂದು ಯಾತ್ರಾ ಸ್ಥಳ. ನಾವು ಇಲ್ಲಿಗೆ ಏಕೆ ಬಂದಿದ್ದೀವಿ ಅಂದರೆ ಇಲ್ಲಿರೋದನ್ನು ನೋಡಿ ಸಂತೋಷ ಪಡುವುದಕ್ಕೆ ಹೊರತು ಕೆಡಿಸುವುದಕ್ಕಲ್ಲ. ಒಂದು ಗುಬ್ಬಿ ಇರುತ್ತದೆ. ಅದು ಅಲ್ಲೊಂದು ಇಲ್ಲೊಂದು ಬಿದ್ದಿರುವ ಹುಲ್ಲಿನ ಕಡ್ಡಿ ತೆಗೆದುಕೊಂಡು ತನ್ನ ಮನೆ ಕಟ್ಟಿಕೊಳ್ಳುತ್ತದೆ. ಅದೇನು ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ಓದಿದೆಯೇನು? ನಾವು ಪಿಲ್ಲರ್ ಹಾಕಿ ಕಟ್ಟಿದ ಕಟ್ಟಡಗಳು ಬಿದ್ದು ಹೋಗುತ್ತವೆ. ಆದರೆ ಹುಲ್ಲಿನಿಂದ ಗುಬ್ಬಿ ಕಟ್ಟಿದ ಗೂಡು ಬೀಳೋದಿಲ್ಲ. ಈ ಜಗತ್ತಿನಲ್ಲಿ ಕಟ್ಟುವಿಕೆ ಬಹಳ ಮುಖ್ಯವಾದದ್ದು. ಮನೆಯಲ್ಲಿ ತಾಯಂದಿರು ಹರಿದ ಬಟ್ಟೆಗಳನ್ನು ತೆಗೆದುಕೊಂಡು ಕೌದಿ ಹೊಲಿಯುತ್ತಾರೆ. ಆ ಕೌದಿ ಹೊದ್ದು ಮಲಗಿದರೆ ಏನು ಸುಖವಾಗಿ ನಿದ್ದೆ ಬರುತ್ತದೆ. ಯಾವುದು ವೇಸ್ಟ್ ಇತ್ತೋ ಅದರಲ್ಲಿ ಬೆಸ್ಟ್ ತೆಗಿತಾಳೆ ತಾಯಿ. ಈ ಜಗತ್ತಿನಲ್ಲಿ ಏನನ್ನೂ ಕೆಡಿಸಬೇಡಿ. ಏನಾದರೂ ಒಳ್ಳೆಯದು ಮಾಡೋದು ಸಾಧ್ಯವಿದ್ದರೆ ಅದನ್ನು ಮಾಡಿ. ಒಂದು ಸರೋವರ ಇದೆ. ಅದರಲ್ಲಿ ಕುರಿ ನೀರು ಕುಡಿಯುವುದನ್ನು ನೋಡಿ. ಅದು ನೀರಿನಲ್ಲಿ ಕಾಲು ಹಾಕುವುದಿಲ್ಲ. ಕಾಲು ಮಡುಚಿ ನೀರಿಗೆ ತಾಗದಂತೆ ಇಟ್ಟುಕೊಂಡು ನೀರನ್ನು ಕುಡಿಯುತ್ತದೆ. ಆಕಳು ಕೂಡ ನೀರನ್ನು ಹಾಳು ಮಾಡದೆ ಕುಡಿಯುತ್ತದೆ. ಎಮ್ಮೆ ಬಂತು ನೋಡಿ, ಕೆರೆಯೊಳಗೆ ಹೋಗಿ ಬಿದ್ದು ಗುದ್ದಾಡಿ ತಾನೂ ಕುಡಿಯಲಿಲ್ಲ, ಬೇರೆಯವರು ಕುಡಿಯದಂತೆ ಮಾಡಿಬಿಡುತ್ತದೆ. ನಮ್ಮೂರು ಅನ್ನೋದು ಕೂಡ ಸ್ವಚ್ಛ ಸರೋವರ. ಅದನ್ನು ಕೆಡಿಸಬಾರದು. ನಾವು ಬದುಕಬೇಕು, ಬೇರೆಯವರಿಗೂ ಬದುಕಲು ಅನುಕೂಲ ಮಾಡಿಕೊಡಬೇಕು. ಇದು ಜೀವನ. ಇರಾನ್ ದೇಶದೊಳಗೆ ಒಂದು ಸಣ್ಣ ಗೋಡೆ ಕಟ್ಟಿ ಅದಕ್ಕೆ ಕರುಣೆಯ ಗೋಡೆ ಎಂದು ಹೆಸರಿಟ್ಟ. ಅದರ ಮೇಲೆ ನಿಮಗೆ ಬೇಡವಾದದ್ದನ್ನು ತಂದು ಇಲ್ಲಿಡಿ, ನಿಮಗೆ ಬೇಕಾದ್ದನ್ನು ತೆಗೆದುಕೊಂಡು ಹೋಗಿ ಎಂದು ಬರೆದ. ಅದು ಕರುಣೆಯ ಗೋಡೆ. ನಾವು ಕಟ್ಟುವ ಗೋಡೆ ಅಣ್ಣ ತಮ್ಮಂದಿರನ್ನು ಬೇರೆ ಮಾಡುತ್ತದೆ. ಆತ ಕಟ್ಟಿದ ಗೋಡೆ ಇಡೀ ಜಗತ್ತಿನಲ್ಲಿ ಪಸರಿಸಿ ಎಲ್ಲ ಕಡೆ ಈಗ ಅದನ್ನು ಅನುಸರಿಸುತ್ತಿದ್ದಾರೆ. ಇದು ಕಟ್ಟುವಿಕೆ. ನಾವು ಬೇರ್ಪಡಿಸುವ ಗೋಡೆಗಳನ್ನು ಕಟ್ಟಬಾರದು. ಕರುಣೆಯ ಗೋಡೆಗಳನ್ನು ಕಟ್ಟಬೇಕು. ನಮಸ್ಕಾರ. ಧನ್ಯವಾದಗಳು.